ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಉತ್ತರ ಕರ್ನಾಟಕ ಜೋಡಿ ಯೂಟ್ಯೂಬ್ ಚಾನಲ್ಗೆ. ಹೆಂಗದಿರಿ? ಐ ಹೋಪ್ ನೀವೆಲ್ಲ ಆರಾಮದಿರಂತ ಅನ್ಕೊಂಡಿನಿ. ಸೊ ಗೈಸ್, ಇವತ್ ನಾನು ನಿಮ್ ಜೊತೆಗೆ ಆಲ್ರೆಡಿ ನೀವು ತಮ್ ಅಲ್ಲಿ ನೋಡಿರ್ತೀರಾ. ಏನಪ್ಪಾ ಅಂತ ಅಂದ್ರೆ ನಿಮ್ಮ ಅಶ್ವಿನಿ ಹೇರ್ ಆಯಿಲ್ ಅಂದ್ರೆ ಸೀರಿಯಲ್ ಅಲ್ಲಿ ಆಗಿ ನೋಡಿರ್ಬೋದು ನೀವು, ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ನೋಡಿರ್ತೀರಾ. ಯಾರಪ್ಪ ಅಂತಂದ್ರೆ ಅಶ್ವಿನಿ ಮೇಡಮ್ ಅಂತ ಹೇಳ್ಬಿಟ್ಟು ಅವ್ರು ಬಂದ್ಬಿಟ್ಟು ದಾವಣಗೆರೆ ಅವರು. ಆಲ್ರೆಡಿ ಇವ್ರದ್ದು ಮಾಲ್ಟ್ ಪೌಡರ್ ನ ನೀವು ಸಮ್ ಪೀಪಲ್ಸ್ ಟ್ರೈ ಕೂಡ ಮಾಡಿರ್ತೀರಾ, ಕೇಳಿರ್ತೀರಾ. ಬಟ್ ಇವಾಗ ಹೇರ್ ಆಯಿಲ್ ಫುಲ್ ಟ್ರೆಂಡ್ ಆಗ್ಯದ, ಎಲ್ಲರೂ ಯೂಸ್ ಮಾಡಕತ್ತಾರ, ಎಲ್ಲರೂ ಬಳಸಾಕತ್ತಾರ. ಸೊ ನಾನ್ ಕೂಡ ಒಂದ್ಸತಿ ಟ್ರೈ ಮಾಡೋಣ ಅಂತ ಅನ್ಕೊಂಡು ತರಿಸ್ಕೊಂಡಿದೀನಿ. ಬಟ್ ಇದು ನನ್ನ ಸೆಕೆಂಡ್ ಬಾಟಲ್ ಆಗಿರ್ತದ. ಹೆಂಗ್ ಹಚ್ಕೊಳ್ಳೋದು ಏನು ಅನ್ನೋದನ್ನ ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ ನಾನು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗದ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತ ಅಂದ್ರೆ ನಾನು ನಿನ್ನೆ ನೈಟ್ ಅಪ್ಲೈ ಮಾಡ್ಕೊಂಡು ಇವಾಗ ಮಾರ್ನಿಂಗ್ ಹೇರ್ ವಾಶ್ ಮಾಡ್ಕೊಂಡಿರೋದು. ನೀವು ನೋಡ್ಬೋದು ನನ್ನ ಹೇರ್ ಥಿಕ್ನೆಸ್. ಎಸ್ ಗೈಸ್, ನಿನ್ನೆ ನೈಟ್ ನಾನು ಯಾವ ತರ ಎಣ್ಣೆ ಹಚ್ಕೊಂಡಿದೀನಿ ಅಂತ ಹೇಳ್ಬಿಟ್ಟು ನಿಮ್ ಜೊತೆಗೆ ಶೇರ್ ಮಾಡ್ಕೊಂತೀನಿ ಬರ್ರಿ. ಸೊ ಮೊದಲನೇದಾಗಿ ನಾವು ಎಣ್ಣೆ ಹಚ್ಕೊಂತೀವಿ ಅಂತ ಅಂದಾಗ ಫಸ್ಟ್ನೇ ನಾವು ನಮ್ಮ ತಲೆ ಒಳಗಿರುವಂತ ಜೀಡ್ ಅಂತಿರೋ ಸಿಕ್ ಅಂತಿರೋ ಅದನ್ನ ಬಿಡಿಸ್ಕೊಂಡ್ ಬಿಡ್ಬೇಕು ನೋಡ್ರಿ. ಅಂದ್ರೆ ಫುಲ್ ಕ್ಲಿಯರ್ ಆಗಿರ್ಬೇಕು. ಮತ್ತೆ ಎಣ್ಣೆ ಹಚ್ಕೊಂಡು ನಾವು ತಲೆನ ಬಾಚಬಾರ್ದು. ಹಿರಿಯರ್ ಮನೆಯೊಳಗೆ ಹೇಳ್ತಿರ್ತಾರೆ ನೋಡ್ರಿ, ಹಸಿ ಕೂದಲಿದ್ದಾಗ ತಲೆನ ಬಾಚಿದ್ರೆ ಹೇರ್ ಫಾಲ್ ಆಗ್ತದ ಅಂತ ಹೇಳ್ಬಿಟ್ಟು. ಸೊ ಹಂಗ ಕೂಡ ನಮಗ ಬಾಚ್ಕೊಂಡು ಅಥವಾ ಸಾರಿ ಎಣ್ಣೆ ಹಚ್ಕೊಂಡು ಮತ್ತೆ ನಾವು ಬಾಚ್ಕೊಂತೀವಿ ಅಂತ ಅಂದಾಗ ಕೂಡ ಹೇರ್ ಫಾಲ್ ಗ್ಯಾರಂಟಿ. ಸೊ ಹಂಗಾಗಿ ಒಂದು ಹಸಿ ಕೂದಲಿದ್ದಾಗ ಬಾಚ್ಕೋಬಾರ್ದು, ಅದಾದ್ಮೇಲೆ ಎಣ್ಣೆ ಹಚ್ಕೊಂಡಾಗ ಬಾಚ್ಕೋಬಾರ್ದು. ಹೇರ್ ಫಾಲ್ ತುಂಬಾ ಆಗ್ತದ. ಸೊ ಹಂಗಾಗಿ ನಾನು ಇಲ್ಲಿನ ಮೊದಲನೇ ಕೂಮ್ ಮಾಡ್ಕೊಂತಾ ಇದೀನಿ. ನೋಡ್ಬೋದು ಗಾಯ್ಸ್, ನೀವು ನೋಡ್ತಿರ್ಬೋದು ಎಷ್ಟು ಕಡಿಮೆ, ಒಂದು ಅಥವಾ ಎರಡು ಮಾತ್ರ ಕೂದಲು ಉದುರ್ತದೆ ಅಂದ್ರೆ ನಿಜವಾಗ್ಲೂ ನೋಡಕ್ಕೂ ಖುಷಿ ಆಗುತ್ತೆ ಅಲ್ಲ. ಸೊ ನಿಮ್ಗೂ ಕೂಡ ಇದೇ ತರ ಒಂದ್ ಅಥವಾ ಎರಡು ಹೋದ್ರೆ ಹೋಗ್ಲಿ ಬಿಡು ಅನ್ಬೋದು. ಅದೇ ಎಷ್ಟಂದ್ರೆ ಒಂದ್ ಕೈ ಹಿಡಿಯಷ್ಟು ಕೂದಲು ಹೋಗ್ತಿರ್ತದೆ ಒಬ್ಬೊಬ್ರಿಗಂತೂ. ಪಾಪ ಅವ್ರು ಎಷ್ಟು ನೊಂದ್ಕೊಂತಿರ್ತಾರ ಅಂದ್ರೆ. ಸೊ ಅಂತವ್ರು ಮೊದಲು ಈ ಆಯಿಲ್ ನ ಬೈ ಮಾಡ್ರಿ. ಆಕ್ಚುಲಿ ನಾನೇ ಮನಿ ಒಳಗ ಆಯಿಲ್ ನ ರೆಡಿ ಮಾಡಿ ಹಚ್ಕೊಂತಿದ್ದೆ ಪ್ರತಿ ಸತಿ. ಬಟ್ ನನಗ್ ವರ್ಕ್ ಆಯ್ತು, ನನ್ನ ಹಸ್ಬೆಂಡಿಗೆ ವರ್ಕ್ ಆಗ್ಲಿಲ್ಲ ಅದು. ಸೊ ಅವರಿಗೋಸ್ಕರ ಅಂತ ಆರ್ಡರ್ ಮಾಡಿ ನಾನು ಕೂಡ ಬಳಸ್ತಾ ಇದ್ದೀನಿ. ಇಬ್ರು ಕೂಡ ಹಚ್ಕೊಂತಿದೀವಿ. ಇಬ್ರಿಗೂ ಹೇರ್ ಫಾಲ್ ಕಂಟ್ರೋಲ್ ಆಗೋದು ಅಷ್ಟೇ ಅಲ್ಲದೆ ಡ್ಯಾಂಡ್ರಫ್ ಕೂಡ ಫ್ರೀ ಆಗ್ಯದ ಅಂತ ಹೇಳ್ಬೋದು. ಸೊ ಯಾರಿಗೆ ಒಂದು ಕೈ ಹಿಡಿಯಷ್ಟು ಕೂದಲು ಹೋಗ್ತದ ನೋಡ್ರಿ, ಫಸ್ಟ್ ಇದನ್ನ ಬೈ ಮಾಡ್ರಿ. ತುಂಬಾ ವರ್ತದ, ತುಂಬಾ ಚೆನ್ನಾಗದ ಆಯಿಲ್. ಯಾಕಪ್ಪ ಅಂತ ಅಂದ್ರೆ ನನ್ನ ಹಸ್ಬೆಂಡ್ ಏನ್ ಮೊದ್ಲೇ ತಿನ್ನಾಗಿರೋದ್ರಿಂದ ಮತ್ತು ಹೇರ್ ಫಾಲ್ ಆಗಿ ಮತ್ತಿಷ್ಟು ತಿನ್ನಾಗ್ಬಿಡ್ತದ ಅಂತ ಹೇಳಿ ಭಯ ಆಗ್ಬಿಡ್ತು ನಂಗ. ಸೊ ಹಂಗಾಗಿ ಮೊದಲು ನಾನು ಫಸ್ಟ್ ಒಂದ್ ಚೆನ್ನಾಗಿರೋ ಆಯಿಲ್ ನ ಸರ್ಚ್ ಮಾಡ್ಬೇಕು ಅಂತ ಅಂದಾಗ ಅಶ್ವಿನಿ ಮ್ಯಾಮ್ದು ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ಗೇನೋ ಅವತ್ತು ಸಡನ್ ಆಗಿ ಅವ್ರು ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಅವ್ರದ್ದು ವಿಡಿಯೋ ಕಾಣಿಸ್ತು. ಅದನ್ನ ನೋಡಿ ಯಾಕೆ ಇದನ್ನ ತರಿಸ್ಕೋಬಾರ್ದು ಅಂತ ತರಿಸ್ಕೊಂಡು ಫಸ್ಟ್ ನಾನೇ ನನ್ನ ಮೇಲೆ ಟ್ರೈ ಮಾಡ್ಕೊಂಡೆ. ಯಾಕಪ್ಪ ಅಂತಂದ್ರೆ ನಂದು ದಪ್ಪ ಐತಿ, ಉದುರಿದ್ರೆ ಹೋಗ್ಲಿ, ಸಪೋಸ್ ಅದು ವರ್ಕ್ ಆಯ್ತು, ವರ್ಕ್ ಆಗ್ಲಿಲ್ಲ, ನನ್ನ ಮೇಲೆನೆ ಟ್ರೈ ಮಾಡ್ಕೊಳ್ಳೋಣ, ಆಮೇಲೆ ಚೆನ್ನಾಗಿದ್ರೆ ನನ್ನ ಹಸ್ಬೆಂಡ್ಗೆ ಯೂಸ್ ಮಾಡೋಣ ಅಂತ ಅನ್ಕೊಂಡು ಟ್ರೈ ಮಾಡಿದೆ. ನನಗಂತೂ ತುಂಬಾ ಚೆನ್ನಾಗಿ ಅನಿಸ್ತು. ಇಮಿಡಿಯೇಟ್ ಆಗಿ ವಿತಿನ್ 3 days ಅಲ್ಲಿ ನನ್ನ ಹಸ್ಬೆಂಡ್ಗೆ ಟ್ರೈ ಮಾಡಿದೆ ನಾನು ಒಂದು ವಾಶ್ ಆದ್ಮೇಲೆ. ಸೊ ಅವ್ರಿಗೆ ಕೂಡ ವರ್ಕ್ ಆಯ್ತು. ಸೊ ನೀವು ಕೂಡ ಒಂದ್ ಬಾಟಲ್ನ ತರಿಸ್ಕೋರಿ. ಫಸ್ಟ್ ತರಿಸ್ಕೊಂಡು ಒಂದ್ 3 ವಾಶ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಎಣ್ಣೆ ಹೆಂಗದ ಅಂತ ಹೇಳಿ. ಸೊ ಇಷ್ಟ ಆದ್ರೆ ಮತ್ತೆ ಕಂಟಿನ್ಯೂ ಮಾಡ್ಬೋದು ನೀವು. ನಾನು ಯಾವ ತರ ಹೇರ್ಸ್ನ ಬಿಡಿ ಬಿಡಿ ಮಾಡಿಬಿಟ್ಟು ಸ್ಕಾಲ್ಪಿಗೆ ಮಾತ್ರ ಅಪ್ಲೈ ಮಾಡ್ಕೊತಿದ್ದೀನಿ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾವೇನು ಮಾಡ್ತೀವಿ ಅಂದರೆ ಎಣ್ಣೆನ ಹತ್ತಿ ಮೇಲೆ ನಾವು ಅನ್ನೋದಕ್ಕಿಂತ ನಾನು ಕೂಡ ಮುಂಚೆ ಅದೇ ತಪ್ಪು ಮಾಡ್ತಿದ್ದೆ. ಎಣ್ಣೆನ ಹತ್ತಿ ಮೇಲೆ ಹಾಕ್ಬಿಟ್ಟು ಹಿಂಗೆ ತಟ್ಕೊತಿದ್ವಿ. ಹಿಂಗೆ ನಾವು ಎಷ್ಟು ತಟ್ಟಿದ್ರು ಅಲ್ಲೇನು ದೊಡ್ಡ 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 ಹೋಲ್ ಅಂದ್ರೂ ಇರಲ್ಲ. ಮಳಿ ಬಡ್ದಿರೋಂಥ ಹೋಲು. ಹೌದು, ಒಳಗೆ ಹೋಗ್ತೈತಾ? ಇಲ್ಲ. ಅದೆಷ್ಟು ಅಬ್ಸರ್ವ್ ಮಾಡ್ಕೋಬೇಕು ಸ್ಕಾಲ್ಪ್ ಅಷ್ಟೇ ಅಬ್ಸರ್ವ್ ಮಾಡ್ಕೊಳಕ್ಕೆ ಸಾಧ್ಯ. ಹೆಚ್ಚಿಗೆ ನಾವು ಹಾಕಿದ್ರೂ ಅದೇನಾಗುತ್ತೆ ಅಂದ್ರೆ ವೇಸ್ಟು. ಸೊ ಹಾಗಾಗಿ ಇವಾಗ ಒಂದು ಪಾಟಲ್ಲಿ ನಾವು ಗಿಡನ ನೆಟ್ಟಿರ್ತೀವಿ. ಅದಕ್ಕೆ ನಾವು ನೀರನ್ನ ಎಷ್ಟು ಕ್ವಾಂಟಿಟಿ ಹಾಕ್ತೀವಿ, ನಾವು ನೀರು ಎಷ್ಟು ಹಾಕಿರ್ತೀವಿ ಅಷ್ಟನ್ನು ಅದು ಅಬ್ಸರ್ವ್ ಮಾಡಲ್ಲ. ತನಗೆ ಎಷ್ಟು ಬೇಕೋ ಅಷ್ಟೇ ಅಬ್ಸರ್ವ್ ಮಾಡುತ್ತೆ. ಹೆಚ್ಚಿಗಾಗಿದ್ದು ಏನಾಗ್ಬಿಡ್ತಂದ್ರೆ ಪಾಟಿಂದ ಕೆಳಗೆ ಸೋರಿ ಬಂದ್ಬಿಡ್ತಾವ ನೀರು. ಸೊ ಹಾಗೆ ನಮ್ಮ ತಲೆಗೊಳಗೂ ನಾವು ಹೆಚ್ಚಿಗೆ ಹಚ್ಕೊಂಡ್ರೆ ಅದೇನು ಯೂಸ್ ಇಲ್ಲ. ನಮ್ಮ ಸ್ಕಾಲ್ಪ್ ಎಷ್ಟು ಅಬ್ಸರ್ವ್ ಮಾಡ್ಬೇಕು ನೋಡ್ರಿ, ಅಷ್ಟೇ ಅಬ್ಸರ್ವ್ ಮಾಡುತ್ತೆ. ಸೊ ನೀವು ನೋಡ್ಬೋದು, ನಾನು ಒಂದ್ಸತಿ ಹಾಕ್ಕೊಂಡೆ ಈ ಕಡೆ ಹಚ್ಕೊಂಡೆ, ಮತ್ತೊಂದು ಸತಿ ಹಾಕ್ಕೊಂಡೆ ಈ ಕಡೆ. ಇವಾಗ ಬ್ಯಾಕ್ ಸೈಡ್ ಕೂಡ ಹಚ್ಕೊತೀನಿ. ಸೊ ಗೈಸ್, ಆಯಿಲ್ ಮಾತ್ರ ನಿಜವಾಗ್ಲೂ ನಾನು ಆವಾಗಲೇ ಹೇಳ್ದಂಗೆ ತುಂಬ ಅಂದರೆ ತುಂಬ ಚೆನ್ನಾಗದ. ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ಬೋದು ಬಾಟಲು. ಯಾಕಪ್ಪ ಅಂತಂದರೆ 250 ml ಅವರು 750 ಇಟ್ಟಿದ್ದಾರೆ ರೇಟು ಅಶ್ವಿನಿ ಮೇಡಮ್ ಅವರು.
ಯಾಕಪ್ಪ ಅಂತಂದ್ರೆ ಅವ್ರು ಈ ಆಯಿಲ್ನ ಮಾಡಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಆಲ್ರೆಡಿ ಅವರೇ ವಿಡಿಯೋ ಮಾಡಿ ಹೇಳಿದಾರಲ್ಲ. ಸೊ ಹಾಗಾಗಿ ಇವಾಗ ನಾವೇ ಅಷ್ಟೊಂದು ಐಟಮ್ಸ್ನ ತಂದುಬಿಟ್ಟು ತಿಂಗಳಗಟ್ಟಲೆ ಅದನ್ನು ನಾವು ಬಾಯ್ಲ್ ಮಾಡಿ ಹಾಗೆ ಸ್ಟೋರ್ ಮಾಡಿ ಕ್ಲೋಸ್ ಮಾಡಿ ಇಟ್ಬಿಡ್ತಾರೆ. ಅವರು ಟಚ್ ಕೂಡ ಮಾಡೋಂಗಿಲ್ಲ. ಸೊ ಎಷ್ಟೊಂದು ಪ್ರೊಸೀಜರ್ ಅದಾವ. ಈವನ್ ಗೈಸ್ ಹೊರಗಡೆ ನಾಯಿ ಹೋಗ್ಲಕತ್ತದ, ಸೌಂಡ್ ಡಿಸ್ಟರ್ಬ್ ಅಂತ ಅನಿಸ್ಬೋದು, ಸಾರಿ. ಸೊ ಅವ್ರು ಕೂಡ ಎಷ್ಟೊಂದು ಕಷ್ಟಪಟ್ಟು ಆ ಆಯಿಲ್ನ ರೆಡಿ ಮಾಡಿರ್ತಾರೆ. ಇವಾಗ ಸಪೋಸ್ ನಾವು ಒಂದು ಡರ್ಮಟಾಲಜಿಸ್ಟ್ ಹತ್ರ ಹೋಗಿರ್ತೀವಿ ಅಂತ ಅನ್ಕೋರಿ, ಅವ್ರು ಬರೆದು ಕೊಟ್ಟಿರುವಂಥ ಎಲ್ಲ ಕ್ರೀಮ್ ತರ್ತೀವಿ, ಎಲ್ಲ ಲೋಷನ್ ಎಲ್ಲನೂ ತರ್ತೀವಿ. ಯಾಕಂತ ಕ್ವಶನ್ ಮಾಡೋಂಗಿಲ್ಲ. ನಾವು ಅಷ್ಟೊಂದು ಕೆಮಿಕಲ್ ಪ್ರಾಡಕ್ಟ್ನ ಯೂಸ್ ಮಾಡ್ತೀವಿ ತಂದು. ಬಟ್ ಇದ್ರಾಗ ಫುಲ್ ಹರ್ಬ್ಸಿಂದ ಮಾಡಿರೋದು, ಅದು ಡ್ರೈ ಹರ್ಬ್, ಅದಕ್ಕೆ ಹರ್ಬಲ್ ಹೇರ್ ಆಯಿಲ್ ಅಂತ ಇದೆ ನೋಡಿರಿ, ಅದ್ರ ಮೇಲೆ ಚೆಕ್ ಮಾಡಿರಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗದ. ಇವನ್ ನಂದು ಕೂಡ ಇದು ಸೆಕೆಂಡ್ ಬಾಟಲ್ಲು. ಫಸ್ಟ್ ಬಾಟಲ್ಲೇ ನಾನು ನಿಮಗೆ ಹೇಳ್ಬೋದಾಗಿತ್ತು, ಆವಾಗಲೇ ಹೇಳ್ದಂಗೆ. ಯಾಕೆ ನಾನು ರಿವ್ಯೂ ಕೊಟ್ಟಿಲ್ಲಪ್ಪ ಅಂತ ಅಂದ್ರೆ, ಇವಾಗ ನಾನು ಹೇಳ್ತೀನಿ, ನೀವು ಹೋಗಿ ತೊಗೊಂತೀರಿ, ಲಾಭ ನನಗೇನಾಗಂಗಿಲ್ಲ. ಲೈಕ್ ಬೆನಿಫಿಟ್ಸ್ ನಿಮಗೆ ಬರುತ್ತೆ ಬಂದರೆ, ಆಮೇಲೆ ಅಶ್ವಿನಿ ಮೇಡಮ್ ಅವರಿಗೆ ಲಾಭ ಆಗುತ್ತೆ ಬಿಕಾಸ್ ಆಫ್ ಎಣ್ಣೆ ತೊಗೊಂಡಿದ್ದಕ್ಕೆ. ನಾನು ಯಾಕೆ ಹೇಳಿಲ್ಲಪ್ಪ ಅಂತ ಅಂದ್ರೆ, ಗೈಸ್ ದುಡ್ಡು ಸುಮ್ಮನೆ ಬಂದಿರಂಗಿಲ್ಲ ಅಲ್ಲ. ಸಪೋಸ್ ಅದನ್ನು ತೊಗೊಂಡ್ಮೇಲೆ ನಿಮ್ಗೆ ಯೂಸ್ ಆಗಲಿಲ್ಲ ಅಂದರೆ ದುಡ್ಡು ವೇಸ್ಟ್ ಆಗಬಾರ್ದು ಅಲ್ಲ. ಸೊ ಹಾಗಾಗಿ ಫಸ್ಟು ಅದ್ರ ಬೆನಿಫಿಟ್ಸ್ನ ನಾನು ತೊಗೊಂಡು ಹೆಂಗದ ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಸೊ ಆರಾಮ್ಸೆ ನೀವು ದುಡ್ಡು ಕೊಟ್ಟು ಬೈ ಮಾಡ್ಬೋದು. ನೋಡಿರಿ, ನಂಗೆ ಇಷ್ಟ ಎಣ್ಣೆ ಸಾಕಾಯಿತು. ಮತ್ತು ನೋಡಿರೋ ನನ್ನ ಕೂದಲು ಭಾಳ ತಿಕ್ಕದವ ಗೈಸ್. ನೋಡ್ರಿ, ಒಂದರ ಹೇರ್ ಸಮ್ಟೈಮ್ಸ್ ಆಯಿಲ್ ಅಪ್ಲೈ ಮಾಡಿದ್ಮೇಲೆ ಜಸ್ಟ್ ಬೆರಳೆಣಿಕೆ ಎಷ್ಟು, ಇದೊಂದು ಎರಡೇ ಹೇರ್ಸ್ ಬಂದಿರೋದು. ನಿಜವಾಗ್ಲೂ ಹೇಳಬೇಕು ಅಂತ ಅಂದ್ರೆ, ಈ ಚಳಿಗಾಲದಾಗ ಹೆವಿ ಹೇರ್ ಫಾಲ್ ಆಗೋಯ್ತು ನಂದು. ಹೇರ್ ಫಾಲ್ ಆದರೂ ಕೂಡ ನಂಗೆ ಟೆನ್ಷನ್ ಒಂದಿರಲಿಲ್ಲ, ಯಾಕಂದ್ರೆ ತಿಕ್ ಹೇರ್ ಐತಿ, ಹೋದರೆ ಹೋಗಲಿ ಬಿಡು ಅಂತ. ಬಟ್ ನನ್ನ ಹಸ್ಬೆಂಡಿಗೆ ತುಂಬ ಟೆನ್ಷನ್ ಪಡ್ತಿದ್ದೆ ನಾನು. ಅವ್ರದ್ದು ಆಲ್ರೆಡಿ ತಿನ್ ಹೇರು, ಲೈಕ್ ವ್ಯಾಲ್ಯೂಮ್ ಕೂಡ ಕಡಿಮೆ ಇತ್ತು ಅವ್ರದ್ದು. ಸೊ ನನಗೋಸ್ಕರ ನಾನು ಆರ್ಡ್ರ್ ಹಾಕ್ಕೊಳ್ಳಿಲ್ಲ, ಅವ್ರಿಗೋಸ್ಕರ ನಾನು ಆ ಆಯಿಲ್ನ ಆರ್ಡ್ರ್ ಹಾಕಿದ್ದೆ. ನಿಜವಾಗ್ಲೂ ಟ್ರಸ್ಟ್ ಮಾಡಿರಿ, ನನಗೋಸ್ಕರ ಹಾಕ್ಕೊಳ್ಳಿಲ್ಲ, ಅವ್ರಿಗೋಸ್ಕರ ಹಾಕಿದ್ದೆ ನಾನು ಆರ್ಡರ್ನ. ಬಟ್ ಇವಾಗ ಅವ್ರ ಮೇಲೆ ನೀವು ಹಚ್ಚಿ ತೋರಿಸ್ತಿಲ್ಲ, ನಾನು ಹಚ್ಕೊಂಡು ತೋರಿಸ್ತಾ ಇದ್ದೀನಿ. ಇವನ್ ನಾನು ಕೂಡ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ರಿಸಲ್ಟ್ ಮಾತ್ರ ಸಖತ್ತಾಗಿ ಬಂದದ. ಸೊ ಆರಾಮ್ಸೆ ನೀವು ಬೈ ಮಾಡ್ಬೋದು ಗೈಸ್. ಸ್ಕ್ಯಾಲ್ಪ್ನ ಮಸಾಜ್ ಮಾಡ್ಕೋಬೇಕಾದ್ರೆ ನೇಲ್ಸ್ನ ಮಾತ್ರ ಟಚ್ ಮಾಡಬೇಡ್ರಿ. ಜಸ್ಟ್ ಇಲ್ಲೇನದ ಅಲ್ಲ ಬೆರಳು ಮುಂದಿಂದು, ಅದರಿಂದ ನೀವು ಮಸ್ತ್ ಹಿಂಗೆ ಸ್ಕ್ಯಾಲ್ಪ್ನ ಮಸಾಜ್ ಮಾಡ್ಕೋರಿ. ಬಟ್ ನಮ್ಗೆ ಇದು ಕಾಸ್ಟ್ಲಿ ಆಗ್ತದ, ಬೇರೆದೇನಾದರೂ ಆಯಿಲ್ ಸಜೆಸ್ಟ್ ಮಾಡಿರಿ ಅಂತ ಅನ್ನೋದಾದರೆ ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ನಿಮಗೆ ಇನ್ನೊಂದು ಆಯಿಲ್ ಅದ, ನಾನು ಹೇಳ್ತೀನಿ. ಇವನ್ ನಾನು ಅದನ್ನು ಮನೆಯೊಳಗೆ ರೆಡಿ ಮಾಡ್ತಿದ್ದೆ, ಅದನ್ನು ಹಚ್ಕೊಂಡಿದ್ದಕ್ಕೆ ನನ್ನ ಹೇರ್ಸ್ ಎಷ್ಟೊಂದು ತಿಕ್ಕಾಗಿರೋದು. ಬಟ್ ಈ ಟೈಮ್ ನಾನು ಟ್ರೈ ಮಾಡೋಣ ಹೆಂಗದ ಅಂತ ಹೇಳ್ಬಿಟ್ಟು ಇದನ್ನು ಆರ್ಡರ್ ಮಾಡ್ಕೊಂಡಿದ್ದು. ಬಟ್ ಇದನ್ನು ತರಿಸಿದ ಮೇಲೆ ನನಗೆ ನಿಜ ನಾನು ಆಯಿಲ್ ಮಾಡ್ಕೋಬೇಕು ಹಚ್ಕೋಬೇಕು ಅನ್ನೋದೇ ಹೋಗ್ಬಿಟ್ಟದ. ಅಷ್ಟೊಂದು ಚೆನ್ನಾಗದ. ನಾನೆಲ್ಲ ಹಸಿದನ್ನು ಹಾಕಿ ಮಾಡ್ತಿದ್ದೆ, ಬಟ್ ಇವೆಲ್ಲ ಡ್ರೈ ಹರ್ಬ್ಸ್ನ ಹಾಕಿ ಮಾಡೋದ್ರಿಂದ ಆಯಿಲ್ ಕಲರ್ ಕೂಡ ಚೇಂಜ್ ಅದ. ನಿಮ್ಗೆ ತೋರಿಸ್ತೀನಿ ನೋಡ್ರಿ, ಸ್ವಲ್ಪ ನೋಡ್ರಿ, ಒಂದು ನಿಮಿಷ ಗೈಸ್. ನೋಡ್ರಿ, ಆಯಿಲ್ ಕಲರ್ ಒಂಥರ ಲೈಕ್ ಬ್ರೌನ್ ಕಲರ್ ಥರ ಅದ. ಸೊ ಎಲ್ಲ ಡ್ರೈ ಹರ್ಬ್ಸ್ ಹಾಕಿರೋದ್ರಿಂದ ಕಲರ್ ಚೇಂಜ್ ಅದ. ಸೊ ಮಿನಿಮಮ್ 4 to 5 minutes ಈ ಥರ ಕಣ್ಣು ಮುಚ್ಚೋವರೆಗೂ, ನಿದ್ದೆ ಬರೋವರೆಗೂ ನೀವು ಮಸಾಜ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಸ್ಕಾರ್ಫ್ ಚೆಂದಾಗಿ ಎಣ್ಣೆ ಹಿಡಿದು, ಲೈಕ್ ಹೇರ್ ಗ್ರೋತು ಹೇರ್ ಫಾಲ್ ಸೆಕೆಂಡರಿ, ಇವನ್ ಫೇಸ್ ಕೂಡ ಚೆಂದ ಗ್ಲೋ ಬರುತ್ತೆ ಗೈಸ್ ನಿಜವಾಗ್ಲೂ. ಸೊ ಎಣ್ಣೆ ಮಾತ್ರ ತುಂಬ ಚೆನ್ನಾಗದ. ಯಾರಾದರೂ ಬೇಕು ಅಂತ ಅನ್ನೋರು ಆರಾಮ್ಸೆ ನೀವು ಬೈ ಮಾಡಬಹುದು. ಪ್ರೊಸೀಜರ್ ಅದೆಲ್ಲ ಹೇಳ್ತೀನಿ, ಯಾವ ಥರ ಬೈ ಮಾಡಬೇಕು ಏನು ಅಂತ ಅನ್ನೋದನ್ನು. ಏನಿಲ್ಲ ಗೈಸ್, ಜಸ್ಟ್ ನಾನು ಆವಾಗಲೇ ಹೇಳಿದ್ದೆಲ್ಲ ಇಷ್ಟ ಆಯಿತು ಬೇಕು ಅಂತ ಅನ್ನೋದಾದರೆ ಅವ್ರ ನಂಬರ್ನ ಕೊಟ್ಟಿರ್ತಾರೆ. ಅಶ್ವಿನಿ ಮೇಡಮ್ದು ಯೂಟ್ಯೂಬ್ ಬ್ಲಾಗಲ್ಲಿ ನೀವು ನೋಡ್ಬೋದು, ನಂಬರ್ ಕೊಟ್ಟಿರ್ತಾರೆ. ಹೋಗ್ಬಿಟ್ಟು ಅಲ್ಲಿ ವಾಟ್ಸಪ್ಪಿಗೆ ಮೆಸೇಜ್ ಹಾಕಿದರೆ ಮಾಲ್ಟ್ದು ಮತ್ತು ಹೇರ್ ಆಯಿಲ್ ಇದೆರಡರದನ್ನು ಕಳಿಸಿರ್ತಾರೆ, ಎಷ್ಟೆಷ್ಟಕ್ಕೆ ಎಷ್ಟಾಗುತ್ತೆ ಅಂತ. ನಿಮ್ಗೆ ಯಾವಾಗ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನೀವು ಫೋನ್ಪೇ ಮಾಡಬೇಕು. ಅವ್ರು ಕೊಟ್ಟಿರೋ ನಂಬರ್ಗೆ ಫೋನ್ಪೇ ಮಾಡಿದರೆ ಮುಗೀತು. ನನಗೆ ವಿತಿನ್ 4-5 ಡೇಸಲ್ಲಿ ಬಂದು ರೀಚ್ ಆಯಿತು. ಸೊ ಬೆಂಗಳೂರಲ್ಲಿರೋರಿಗಾದರೆ ಬೇಗನೆ ಬರುತ್ತೆ, ಬಟ್ ಔಟ್ ಆಫ್ ಬೆಂಗಳೂರು ಅಂದರೆ ಬೇರೆ ಡಿಸ್ಟಿಕ್ಕೆಲ್ಲ ಹೋಗ್ಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿತದೇನೋ ಗೊತ್ತಿಲ್ಲ, ಅದನ್ನು ತರಿಸಿದವ್ರಿಗೆ ಗೊತ್ತಾಗುತ್ತೆ.
ಸೊ ಆಯಿಲ್ ಗೈಸ್ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ನಾವು ಮನೇಲಿ ಮಾಡಿರೋ ಆಯಿಲ್ಗಿಂತ ಈ ಆಯಿಲ್ ಸ್ಮೆಲ್ ತುಂಬ ಚೆನ್ನಾಗಿದೆ. ಬಟ್ ವಿತೌಟ್ ಕೆಮಿಕಲ್ ಇಷ್ಟೊಂದು ಚೆನ್ನಾಗಿ ಸ್ಮೆಲ್ ಬರುತ್ತಂದರೆ ಗೈಸ್ ಮಸ್ತ್ ಸ್ಮೆಲ್. ಈವನ್ ಹೇರ್ ವಾಶ್ ಮಾಡಿದರೂ ಕೂಡ ಶಾಂಪೂ ಸ್ಮೆಲ್ ಬರಲ್ಲ, ಈ ಆಯಿಲ್ ಸ್ಮೆಲ್ ಬರುತ್ತೆ, ಅಷ್ಟೊಂದು ಚೆನ್ನಾಗದ. ಸೊ ಆಯಿಲ್ ಅಂತ ಹಚ್ಕೊಂಡಾಯಿತು. ನೋಡ್ಬೋದು ಹೆಂಗೆ ಬಿಡಿ 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 ಮಾಡಿ ಎಲ್ಲ ಕಡೆ ಸ್ಕಾಲ್ಪಿಗೆ ರೀಚ್ ಆಗೋ ಥರ ಆಯಿಲ್ನ ಹಚ್ಕೊಂಡಿದ್ದೀನಿ. ಇನ್ನು ನಾನು ಲಾಸ್ಟ್ ಟೈಮ್ ಮೆಹಂದಿ ಯಾವ ಥರ ಹಚ್ಕೋಬೇಕು, ಯಾವ್ದು ಮೆಹಂದಿ ಚೆನ್ನಾಗಿರುತ್ತೆ ಅನ್ನೋದನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದರ ಬ್ಯಾಕ್ ಅನ್ಕೊತೀನಿ, ಹೋಗ್ಬಿಟ್ಟು ಚೆಕ್ ಮಾಡ್ಕೊರಿ. ಸೊ ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಹೊಸದ್ರಾಗಿದ್ರೆ ಫಸ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ನನ್ನ ಚಾನಲ್ ಒಳಗೆ ನಿಮ್ಗೆ ಹೇರ್ ಟಿಪ್ಸ್ ಆಗಿರ್ಬೋದು, ಸ್ಕಿನ್ ಬಗ್ಗೆ ಆಗಿರ್ಬೋದು, ಈವನ್ ವೇಟ್ ಲಾಸ್ ಬಗ್ಗೆ ಆಗಿರ್ಬೋದು, ಮೇಕಪ್ ಬಗ್ಗೆ ಆಗಿರ್ಬೋದು, ಹೆಣ್ಮಕ್ಳಿಗೆ ಏನು ಬೇಕು ನೋಡ್ರಿ ಎಲ್ಲನೂ ಸಿಗುತ್ತೆ ನನ್ನ ಒಂದೇ ಚಾನಲ್ ಒಳಗೆ. ಸೊ ಹೋಗ್ಬಿಟ್ಟು ಚೆಕ್ ಮಾಡಿರಿ. ಫಸ್ಟು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಎಸ್ ಗೈಸ್, ಎಣ್ಣೆ ಹಚ್ಕೊಂಡಂತೂ ಆಯಿತು. ಇವಾಗ ಕಟ್ಕೊಂಡ್ಬಿಡ್ತೀನಿ. ಅಂದರೆ ಇನ್ನೊಂದು ಗೈಸ್, ಯಾವತ್ತೂ ಎಣ್ಣೆ ಹಚ್ಕೊಂಡ್ಮೇಲೆ ಬಾಚ್ಕೋಬೇಡ್ರಿ. ಸೊ ಅದಕ್ಕೆ ನಾನು ನಿಮ್ಗೆ ಮುಂಚೆ ಬಾಚಿರೋ ವಿಡಿಯೋನ ತೋರಿಸಿದೆ. ಯಾಕಪ್ಪ ಅಂತಂದ್ರೆ ನೆನಪಾಗಲ್ಲ, ನೀವು ಮರ್ತ್ಕೊಂಡ್ಬಿಡ್ತೀರೇನೋ ಅಂತ ಅಂದ್ಕೊಂಡು ಫಸ್ಟೇ ನಾನು ಹೇರ್ನ ಬಾಚ್ಕೊಂಡ್ಬಿಟ್ಟೆ. ಗೈಸ್ ಚೆನ್ನಾಗಂತೂ ಹಾಕೊಳ್ಳಲ್ಲ, ಯಾಕಂದರೆ ನೈಟ್ ಹಚ್ಕೊತಾ ಇರೋದು ನಾನು ಆಯಿಲ್ನ. ಸೊ ಹಾಗಾಗಿ ನೀವು ಟೈಮ್ ಇಲ್ಲ ಅಂದರೆ 2-3 ಅವರಿಗೂ ವಾಶ್ ಮಾಡ್ಬೋದು. ಹೆಂಗೂ ನೈಟ್ ಹಚ್ಕೊಂಡ್ರೆ ನಿದ್ದೆನೂ ಚೆನ್ನಾಗಾಗುತ್ತೆ, ಸ್ಕಾಲ್ಪಿ ಕೂಡ ಚೆನ್ನಾಗಿ ಹಿಡಿತದೆ ಅಂತ ಅಂದ್ಕೊಂಡು ನಾನು ನೈಟ್ ಹಚ್ಕೊತಾ ಇದ್ದೀನಿ. ನೋಡ್ಬೋದು ಹಿಂಗೆ ಜಡೆ ಹಾಕ್ಕೊಂಡು ನಾನು ಮಲ್ಕೊತೀನಿ. ಮಾರ್ನಿಂಗ್ ಹೇರ್ ವಾಶ್ ಮಾಡಿಕೊಂಡು ಮತ್ತೆ ತೋರಿಸ್ತೀನಿ. ಬಾಯ್ ಗೈಸ್, ಗುಡ್ ನೈಟ್. ಎಸ್ ಗೈಸ್, ಫೈನಲಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಹೇರ್ ಕೇರ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ಬ್ಯೂಟಿ ಟಿಪ್ಸ್ ಆಗಿರ್ಬೋದು, ವೇಟ್ ಲಾಸ್ ಬಗ್ಗೆ ಇದೆಲ್ಲದರ ಬಗ್ಗೆ ಮಾಹಿತಿ ಬೇಕು ಅಂತ ಅಂದರೆ, ಟಿಪ್ಸ್ ಬೇಕು ಅಂತ ಅಂದರೆ ನನ್ನ ಚಾನಲ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು ಗೈಸ್, ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.